ದೈವಕ್ಕೆ ಅತಿಯಾದ ಹೂವಿನ ಅಲಂಕಾರ ಮಾಡುವ ನಿಯಮಗಳಿಲ್ಲ. ಯಾಕಂತ ಹೇಳಿದರೆ ಹೂವಿಗೆ ವಾಸನೆಗಳಿಲ್ಲದ ಹೂಗಳನ್ನು ಮಾತ್ರ ದೈವ ವಿಚಾರ ಮಾಡೋದು. ಈಗ ಕೇಪಲ ಹೂ ಅಂತ ಇದೆ, ಅದನ್ನು ತಿನ್ನಲಿಕ್ಕೂ ಆಗ್ತದೆ, ನಮ್ಮ ಅಗೆಲಿಗೆ ಬಿದ್ದರೆ ಹೊಟ್ಟೆಗೋದು ಖುಷಿ ಇದೆ. ಕೇಪಲ ಹೂವನ್ನೇ ದೈವಕ್ಕೆ ಬಿಸಾಡಬೇಕಂತ ನಿಯಮ ಇದೆ. ಪಾಂಬೋಡಿ ಕಾಯಿ ಅಂತ ಕರೀತಾರೆ, ಪಾಂಬೋಡಿ ಕಾಯಿ ಅಂತೇಳಿ. ಇಂಥ ಒಂದು ದೊಡ್ಡ ಪಾಂಬೋಡಿ ಕಾಯಿ ಇರ್ತದೆ, ಪಾಂಬೋಡಿ ಕುಂಟು ಮತ್ತು ಪಾಂಬೋಡಿ ಕಾಯಿ ಅದರ ಇರುವಂಥದ್ದು. ಈ ಪಾಂಬೋಡಿ ಕಾಯಿಯು ಒಂದು ಚಂದ ಅನಿಯ ಇದಾಗ್ತದೆ, ಅದರ ಸುತ್ತ ಅದಕ್ಕೆ ಅಬ್ಬಲ್ಲಿಗೆ ಹೂಗಳನ್ನು ಹಾಕುವಂಥದ್ದು ನಿಯಮ ಇರ್ತದೆ. ನಿಂದಿರ್ಪ್ಲೆ ಒಂದನ್ನು ದಂಡೆಕಾಜಿ ಅಂತ ಕರೀತಾರೆ. ಇದು ತೋಳಬಂದಿ, ಇದಕ್ಕೆ ತೋಳಗಳಿಗೆ ತೋಳಿಗೆ ಹಾಕುವಂಥ ಇದನ್ನು ದಂಡೆಕಾಜಿ ಅಂತಾರೆ. ಈ ತೋಳಿಗೆ ಮತ್ತು ಇದನ್ನು ತಲೆಮಣಿ ಅಂತ ಕರೀತಾರೆ. ಇನ್ನು ಇದು ತಲೆಮಣಿ ಅಂತ ತಲೆಮಣಿ ಅಂತ ಕರೀತಾರೆ. ತೋಜಲೆ ಇದು ಭುಜತ್ತಾವರೆ, ಇದು ಕೀರ್ತಿಮುಗ. ಯಾಕಂತೇಳಿ ಇಲ್ಲಿ ಈ ತಲೆಮಣಿ ಮತ್ತು ತಲಪಟ್ಟದ ಮಧ್ಯದಲ್ಲಿ ಒಂದು ಕೇಪುಲ ಹೂವಿನ ಸಿಂಗಾರ ಬರ್ತದೆ. ಯಾಕಂತೇಳಿ ಕೇಪುಲ ಹೂವು ಯಾಕಂತೇಳಿದ್ರೆ ದೈವಗಳಿಗೆ ಕೆಲವು ಈ ಗೊಂಡೆಪೂ ಅನಗತ್ಯ ಇಲ್ಲದ ಹೂಗಳನ್ನು ಹಾಕಬಾರ್ದು ನಿಯಮ ಇದೆ. ಯಾಕಂದರೆ ಅದರಲ್ಲಿ ಎಲ್ಲ ಒಂದು ಸುವಾಸನೆ, ಒಂದು ವಾಸನೆಗಳಿರ್ತದೆ. ಆದರೆ ಕೇಪುಲ ಅಬ್ಬಲ್ಲಿಗೆ ಈ ಹೂವಿನಲ್ಲಿ ಅಂಥ ವಿಶೇಷ ಇಲ್ಲ. ಯಾಕಂದರೆ ಆನೆ ಕಟ್ಟಿದಾಗ ಕೆಲವು ಬಾಡಿ ಸ್ಪ್ರೇಗಳೆಲ್ಲ ಬೇರೆ ಬೇರೆ ಸ್ಮೆಲ್ ಬಂದಾಗ ತಲೆ ಸುತ್ತುವುದು, ಕಾರ್ಲಿಕ್ಕೆಲ್ಲ ಬರ್ತಲ್ಲ, ಅದೇ ರೀತಿ ಹೂವಿಗೆ ವಾಸನೆಗಳಿಲ್ಲದ ಹೂಗಳನ್ನು ಮಾತ್ರ ದೈವ ವಿಚಾರ ಮಾಡೋದು. ಈಗ ಕೇಪಲ ಹೂ ಅಂತ ಇದೆ, ಅದನ್ನು ತಿನ್ನಲಿಕ್ಕೂ ಆಗ್ತದೆ, ನಮ್ಮ ಅಗೆಲಿಗೆ ಬಿದ್ದರೆ ಹೊಟ್ಟೆಗೋದು ಖುಷಿ ಇದೆ. ಅದು ಎಲ್ಲಿಯೂ ನಿಮಗೆ ಕಮ್ಮಿನ ಬರೋದಿಲ್ಲ. ಇದು ಪತಲೆ ಇದನ್ನು ಇಲ್ಲಿಗೆ ಕಟ್ತಾರೆ, ದಂಡೆಕಾಜಿಗೆ ಕಟ್ತಾರೆ, ಇದು ಎಲ್ಲವನ್ನು ಕಟ್ತಾರೆ. ಅದು ಒಂದು ಚಂದಬಹುದು. ಮತ್ತು ಕೇಪುಲ ಹೂವನ್ನೇ ದೈವಕ್ಕೆ ಬಿಸಾಡಬೇಕಂತ ನಿಯಮ ಇದೆ. ಕೇಪುಲನ್ನು ಮನೆಗಳಲ್ಲಿ ಬೆಳೆಸಿ ಅಂತ ಹೇಳುವಂಥದ್ದು. ಇವತ್ತು ಕೇಪುಲ ಹೂವಿನ ವಿಚಾರ ಯಾಕೆ ಅಂತ ಹೇಳಿದರೆ ನೋಡಿ, ಚಿಕ್ಕ ಮಗುವಿಗೂ ನಾವು ಜನನಾದ ತಕ್ಷಣ ಒಂದಿಷ್ಟು ದಿನದಲ್ಲಿ ಕೇಪುಲಿನ ಎಣ್ಣೆ ಹಾಕಬೇಕು ಅಂತ ಉಂಟು, ಕೇಪುಲಿನ ಕೊಡಿಮದ್ದು ಕೊಡಬೇಕಂತ ಉಂಟು, ಕೇಪುಲಿನ ಕಾಯನ್ನು ಕೊಡಬೇಕಂತ ಇದೆ. ದೈವಕ್ಕೂ ಮಗುವಿಗೂ ಅದೇ ರೀತಿಯ ಖುಷಿ ಇದೆ, ಆ ರೀತಿ ಬೇಕು. ಇದು ತಲಪಟ್ಟ ತಲೆಮಣಿ ಮತ್ತು ಇದು ಇರುವಂಥದ್ದು. ಇದನ್ನು ಪಾಂಬೋಡಿ ಕಾಯಿ ಅಂತಾರೆ, ನೆನಪತ್ತಲಿ. ಇದನ್ನು ಪಾಂಬೋಡಿದ ಕುಂಟು ಅಂತ ಹೇಳ್ತಾರೆ. ಇದೆಲ್ಲ ಇದರ ತುದಿಗೆ ಹಾಕುವಂಥದ್ದು. ಇದು ಎಲ್ಲವೂ ಶೃಂಗಾರದ ಭಾಗವಾಗಿರುತ್ತದೆ. ಮತ್ತು ದೈವಕ್ಕೆ ಅತಿಯಾದ ಹೂವಿನ ಅಲಂಕಾರ ಮಾಡುವ ನಿಯಮಗಳಿಲ್ಲ. ಯಾಕಂತ ಹೇಳಿದರೆ ಅದರ ಬಣ್ಣ, ಆ ಕೆಂಪು ಹಳದಿ ಎಲ್ಲ ಬಣ್ಣಗಳು ಕಾಣಬೇಕು ಅಂತ ನಿಯಮ ಇದೆ, ಕಾಣಬೇಕು. ಆ ಬಣ್ಣವು ಸಮೇತ ನಿಮಗೆ ಅರದಲ ಮತ್ತು ಸುದೆಯಲ್ಲಿ ಸಿಕ್ಕುವಂಥ ಒಂದು ಮನೆ, ಅದನ್ನು ಹಾಕಿ ಮತ್ತೆ ಅದಕ್ಕೆ ಸುಣ್ಣ ಹಾಕಿದ ತಕ್ಷಣ ಒಂದು ಹಳದಿ ಆಗ್ತದೆ. ಹಳದಿಗೆ ಸ್ವಲ್ಪ ಸುಣ್ಣ ಹಾಕಿದಾಗ ಅದು ಕೆಂಪಾಗ್ತದೆ. ಆ ಬಣ್ಣವನ್ನೇ ಕೊಡುವಂಥದ್ದು ನಿಯಮ. ಒಂದು ಮಂಡಲಾಕೃತಿಯ ಒಳಗಡೆ ದೈವ ಇರುವಂಥದ್ದು, ಅದು ಅಲಂಕಾರದ ಭಾಗವಾಗಿರ್ತದೆ.